ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀನಮ್ಮ ಹೂಕೋಸು ನನಗೆ ಅಂತ ತಂದಿದ್ದೀನಿ. ಇದ್ರಲ್ಲಿ ನಿನಗೆ ಏನ್ ಮಾಡಕ್ ಬರುತ್ತೋ ಅದನ್ನ ಮಾಡ್ಕೊಡ್ತೀಯಾ? ಹ್ಞೂ ಅತ್ತೆ, ಇಂಥದ್ದು ಅಂತ ಹೇಳಿದ್ರೆ ಅಯ್ಯೋ ಏನಾದ್ರೂ ಮಾಡಮ್ಮ. ಗೋಬಿನೋ ಪಲ್ಯನೋ ಸಾಂಬಾರು ನೀನ್ ಏನ್ ಮಾಡ್ಕೊಟ್ರು ನಾನು ತಿಂತೀನಿ. ಒಟ್ನಲ್ಲಿ ಇದನ್ ತಿಂದ್ರೆ ಖುಷಿ ಆಗ್ಬಿಡ್ಬೇಕು. ಸರಿ ಆಯ್ತೆ, ನೀನು ತಿನ್ಬೋದು ಕಣೋ. ರೇ ನೀವು ತಿನ್ಬೋದು, ಆರೋಗ್ಯ ತುಂಬಾ ಒಳ್ಳೇದು. ಗೋಬಿ ಮಂಚೂರಿ ಡ್ಯಾಡು ಮ್ಯಾಡು ಮೀನ ಮುಖ ನೋಡಿದ್ರೆ 3 ಸಂಕ್ರಾಂತಿ ಆದ್ರೂ ಊಟ ಸೇರಲ್ಲ ಅಂತಿದ್ದವ್ರು ಇವತ್ತೇನಪ್ಪ ಇವಳ ಕೈಗೆ ಗೋಬಿ ತಂದ್ಕೊಟ್ಟು ಗೋಬಿ ಮಾಡ್ಕೊಡು, ಪಲ್ಯ ಮಾಡ್ಕೊಡು, ಸಾರು ಮಾಡ್ಕೊಡು ಅಂತ ಇದಾರೆ. ಆಶ್ಚರ್ಯ, ಮಗದಾಶ್ಚರ್ಯ, ಮಗದಾಶ್ಚರ್ಯ. ಏ ಮೀನಾ, ಹೂ ಕಟ್ತೀಯಾ? ಇನ್ಮೇಲೆ ನೀನು ಹೂಕೋಸಷ್ಟೇ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ವಿಶಾಲು ಹೇಳಿದಾಳೆ. ಅವಳು ಹೇಳಿದ್ದೇನಾದ್ರೂ ನಿಜ ಆದ್ರೆ ಆ ಕಾಶಿ ವಿಶಾಲಾಕ್ಷಿಗೆ ಇಲ್ಲಿಂದಾನೇ ಒಂದ್ ದೊಡ್ಡ ನಮಸ್ಕಾರ ಹಾಕ್ತೀನಿ. ಕೇಶವ ಬರೆಯ ಬರೆಯ ಅಂಕಲು ಎಲ್ಲಯ್ಯ ಕುತ್ಕೋ ಕುತ್ಕೋ ಎಲ್ಲಯ್ಯ ನೀನು ಎಲ್ಗ ಹೋಗ್ಬಿಟ್ಟೆ? ದಾಸರಿಗುಳಿದ ಆದಿಕೇಶ್ವರ ತರ ಕಾಣಿಸ್ತಾ ಇದೆಯಲ್ಲೋ. ಯಾಕಪ್ಪ ರಂಗ, ಮದುವೆ ಮಾತುಕತೆ ಆಗಿದ್ದು ಕಾಂಡೆ ಪಟಕ್ಕಂತ ಮಾಯ ಆಗ್ಬಿಟ್ಟಿಯಲ್ಲ. ನಿನಗ್ ಗೊತ್ತಿಲ್ಲದೆ ಇರೋದು ಏನಿದೆ ರಂಗ? ಕರಿಯೋದು, ತರೋದು, ಹಂಚೋದು ಒಂದ ಎರಡ? ಮೀನಾ, ಅಮ್ಮ ಮೀನಾ. ಬಂದೆ ಅಂಕಲ್. ಕೇಶವಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ತಗೊಮ್ಮ ಇದನ್ನ. ಅಲ್ಲ ಇದೇನಿದು? ನಮ್ ಬೀಗರು ತರಕಾರಿ ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಸಂದರ್ಭ ಅವ್ರನ್ನ ನೋಡಕ್ ಹೋಗಿದ್ದೆ. ಆಗ ಅವ್ರು ಬಲಂತ ಮಾಡಿ ಮನೆಗ್ ತಗೊಂಡೋಗಿ ಅಂತ ಹೇಳಿ ಕಳ್ಸೋದು. ಹಾಗೆ ಮನೇಲಿ ಈಗಾಗಲೇ ಸಾಕಷ್ಟು ತರಕಾರಿ ಇದೆ, ಅದಕ್ ನಿಮಗ್ ಕೊಟ್ಟೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಮೀನಾ ತಗೊಂಡು ಒಳ್ಳೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಬಿಡು. ರೀ ನಾನು ಹೇಳಿಲ್ವಾ ನಿಮ್ಗೆ? ಏನು? ನಮ್ ಮನೆಗೆ ಹೂ ಮಾರೋಳ್ ಬದ್ಲು ಮಾರ್ ಹೂ ತರ್ತಿದ್ದಾಳ ಮನೆಗೆ. ಇವ್ರ ಮನೆಗೆ ತರಕಾರಿ ಮಾರೋರು ಬಂದಿದ್ದಾರೆ, ತರಕಾರಿ ಕೊಡ್ತಿದ್ದಾರೆ. ಇನ್ಮೇಲೆ ನಾವು ತರಕಾರಿ ತಗೊಳ್ಬೇಕಾಗೇ ಇಲ್ಲ ನೋಡಿ. ಬೆಳೆದಿರೋ ತರಕಾರಿ ಎಲ್ಲ ಬೆಳಗಾಗಷ್ಟಲ್ಲಿ ನಮ್ ಮನೆ ಬಂದು ಸೇರ್ಬಿಡುತ್ತೆ. ಅಪರೂಪ ಕಳಿಸ್ಬೋದು ಶಾಂತಿ. ಅವರು ಬಂಡವಾಳ ಹಾಕಿರ್ತಾರಲ್ವಾ, ತಲಹಾಟೆ ಮಾತಾಡ್ಬೇಡ, ಸ್ವಲ್ಪ ಗಂಭೀರವ ನಿಂತ್ಕೊ. ಅಂಕಲ್, ಭವಾನಿ ಹೇಗಿದ್ದಾಳೆ? ತುಂಬಾ ಸಂತೋಷವಾಗಿದ್ದಾಳಮ್ಮ. ಮದುವೆ ಕಳೆ, ಮನೆ ತುಂಬಾ ಸಡಗರ. ಇದಕ್ಕೆಲ್ಲ ಮುಖ್ಯ ಕಾರಣ ನೀನು, ನಿನ್ ಗಂಡ ಸೂರ್ಯ. ನಿಮ್ಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನಿ. ಅಯ್ಯೋ ಹೇಚ್ವಾ, ಪ್ರೀತಿ ಪ್ರೇಮ ಅಂತ ಯಾರು ಅಂದ್ಬಿಟ್ರೆ ಹೆಬ್ಬುಲಿ ಹಂಗೆ ಸಿಕ್ಕಿದ ಮೇಲೆ ಬಿಡೋನು. ಅದೇನ್ ಋಣಾನೋ ಏನಪ್ಪ. ನಿನ್ ಮಗಳ ಮದುವೆನ ಇವನೇ ಮುಂದೆ ನಿಂತ್ಕೊಂಡು ಮಾಡೋ ಹಾಗಾಯ್ತು ನೋಡು. ಅಂದಾಗೆ ಹೇಳ್ಬೇಕು ಅಂದ್ಕೊಂಡಿದ್ ನಾನು, ಈ ಹಣಕಾಸಿನ ಸಮಸ್ಯೆ ಏನೂ ಇಲ್ಲ ತಾನೆ? ಎಲ್ಲ ಕರೆಕ್ಟ್ ಆಗಿದ್ಯಾ? ತೀರಾ ಏನೂ ಇಲ್ಲ? ಸಣ್ಣ ಪುಟ್ಟದಕ್ಕೆಲ್ಲ ವ್ಯವಸ್ಥೆ ಹೇಗೋ ಮಾಡ್ತಾ ಇದ್ದೀನಿ ರಗ್ಗ. ಹೇಗೋ ಅಂದ್ರೆ ಅಲ್ಲಯ್ಯ, ನನ್ನ ಹತ್ರಕ್ಕೆ ಬರ್ಲೇ ಇಲ್ವಲ್ಲಪ್ಪ ನೀನು. ಶುರು ಆಯ್ತು ಇವ್ರದ್ದು. ಕರ್ಣನ್ನ ಮೈ ಮೇಲ್ ತಂದ್ಕೊಂಡವ್ರ ತರ ಆಡ್ತಾರೆ. ಇಲ್ಲ ರಂಗ, ನಾನು ಹೇಗೋ ಮಾಡ್ತೀನಿ ಬಿಡು. ನಿನಗೂ ಇವಾಗ ಕೆಲಸ ಇಲ್ಲ. ಹಾಗೆ ಹೇಳಿದ್ರೆ ಹೇಗಪ್ಪ? ಮನೋಜ ಓದುವಾಗ ನೀನೆಷ್ಟು ಸಹಾಯ ಮಾಡಿದ್ದೀನಿ ನಿನಗೆ. ಆ ಋಣನ ನಾನು ಹೇಗಪ್ಪ ತೀರಿಸೋದು ನಿನಗೆ? ನಮ್ಮಿಬ್ಬರ ಮಧ್ಯೆ ಈ ಋಣದ ಮಾತೆಲ್ಲ ಯಾಕೋ ರಂಗ? ಋಣ ಇರೋದಕ್ಕೆ ಕಣೋ ನಾನು ನೀನು ಸ್ನೇಹಿತರಾಗಿ ಉಳ್ಕೊಂಡಿರೋದು. ಹೌದು, ಹೇಳು, ನಿಜ ಹೇಳು, ಎಷ್ಟು ಬೇಕು ನಿನಗೆ? 1 ಲಕ್ಷ ಆಗಿದ್ರೆ ಸಾಕು. ಸರಿ, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಿಡು. ಇಲ್ಲ, ನಾನೇ ಹೊಂದಿಸ್ಕೊಂತೀನಿ ರಗ್ಗ. ಇಲ್ಲಪ್ಪ, ನನ್ನಿಂದ ಆ ಮಗುಗೆ ಏನಾದ್ರು ಸಹಾಯ ಆಗ್ಬೇಕಲ್ಲಪ್ಪ. ಅಲ್ಲ, ಮಳೆ ಬಂದ್ರೆ ಗಟ್ಟಿ ನೆಲದ ಮೇಲೆ ಕಾಲಿಡಕ್ಕೂ ಯೋಚನೆ ಮಾಡ್ತೀವಿ. ಅಯ್ಯೋ ಎಲ್ ಜಾರೋಗ್ತೀವೋ ಅಂತ. ನೀವೇನ್ರಿ ನೀವು ಕಂಡು ಜಾರೋ ಬಂಡೆ ಮೇಲೆ ಕಾಲಿಡಕ್ ಹೋಗ್ತಿದಿರಲ್ಲ. ಅವ್ರು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಿದಾರ ತಾನೆ? ಸುಮ್ನಿರಿ ನೀವು. ನಿನ್ ಜೊತೆ ಮಾತಾಡಿದ್ದೇನೆ ನಾನು. ಅಲ್ಲ ರೀ, ಅದು ಮಾತಾಡದ್ ಅಂದೆ. ಸರಿ ಬಿಡಿ, ನನ್ಗೇನು, ಮಾತಾಡ್ಕೊಳ್ಳಿ. ಅಂಕಲು, ನಿಮ್ ಸ್ನೇಹಿತನ ಮೇಲೆ ಜವಾಬ್ದಾರಿ ಬಿತ್ತು ಅಂತ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಭವಾನಿ ನಮ್ಮೋಳು, ನನ್ ತಂಗಿ ಇದ್ದಂಗೆ. ನಮ್ ಕೈಲಾದ ಸೇವೆ ಸಹಾಯಗಳು ನಡೀತಾನೆ ಇರತ್ತೆ. ತುಂಬಾ ಅದೃಷ್ಟ ಮಾಡಿದ್ನಪ್ಪ ನಾನು. ತುಂಬಾ ಥ್ಯಾಂಕ್ಸ್. 100 ರೂಪಾಯಿ ತರಕಾರಿಗೆ 1 ಲಕ್ಷ ರೂಪಾಯಿ ಚಾರ್ಜ್. ಈ ಹೀನ ಪ್ರಜೆಗೆ ನಮ್ಮನೆ ಬಿಟ್ರೆ ಬೇರೆ ಮನೆನೇ ಸಿಗ್ಲಿಲ್ವಾ? ಈ ಮತಿಹೀನರಿಗೆ ಹೊಗಳೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ನೀನಾ, ಕೇಶವಣ್ಣನಿಗೆ ಭಾರ ಆಗ್ತಿದೆ, ಎಷ್ಟೊತ್ತಿಂದ ಹಿಡ್ಕೊಂಡಿದ್ದಾರೆ. ತಗೊಂಡು ಒಳಗಡೆ ಇಡಮ್ಮ. ಇಸ್ಕೋ ಕುಡಿ. ಇನ್ನೊಂದ್ ಸ್ವಲ್ಪ ದೊಡ್ಡ ಬ್ಯಾಗೆ ತರಬಹುದಿತ್ತೇನಪ್ಪ. ದೊಡ್ಡ ಬುದ್ಧಿ ಇದ್ರೆ ತರೋರು. ಅಯ್ಯೋ,
ಯಾಕೆ ಹಂಗೆ ಹೇಳ್ತಿದ್ದೀರಾ? ಅವ್ರಿಗೆ ಫ್ರೀಯಾಗಿ ಬರುತ್ತಂತಲ್ಲ, ಸುಮ್ಮನೆ ನೀವು. ನೆಕ್ಸ್ಟ್ ಟೈಮ್ ಬರ್ತಾ ದೊಡ್ಡ ಬ್ಯಾಗ್ ಎಲ್ಲ ತಗೊಂಬನ್ನಿ ಕೇಶವಣ್ಣ. ತಗೊಂಬನ್ನಿ, ಇಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತಾಳೆ ಇವಳು. ಮಿಕ್ಕಿದ್ರೆ ಫ್ರಿಡ್ಜ್ ಇದೆ ನಮ್ಮ ಮನೇಲಿ, ಫ್ರಿಡ್ಜ್ ಅಲ್ಲಿ ಇಟ್ಕೋತೀವಿ. ಬೇರೆ ಹಸಿರುವಾಣಿ ಯಾವತ್ತಿದ್ರು ಒಣಗೋಗುತ್ತೆ. ಇಲ್ಲ, 1 ವಾರ ಆಯ್ತಲ್ಲ ನಾ ಕಾರ್ತಿ ಇದು ಕಾರ್ ಬಂದು. ಮಗ 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 ಏನು ಈ ಎಕೋ ಸಿಸ್ಟಮ್ ಅಲ್ಲಿ ಕರೀತಾ ಇದೆಯಾ? ಲೋ ಮಗ, ಫೋನ್ ಇದೆ, ತಗೊಂಡ್ ಮಾತಾಡೋ. ಲಂಡನ್ ಗಿರಾಕಿ ಟ್ರಿಪ್ಪಿಗೆ ಬಾ ಅಂತಿದ್ದಾರೆ. ಲಂಡನ್? ಓಹೋ, ಲಂಡನ್ ಲಾಟ್ರಿ ಹೊಡೆದು ಬಿಟ್ಟಿದ್ದಾನೆ ಮುರುಗಂಗೆ. ಮಾತಾಡೋ ಮಾತಾಡೋ. ಲೋ ಮಗ, ನನ್ಗೆ ಇಂಗ್ಲಿಷ್ ಎಲ್ಲ ಬರುತ್ತೆ, ನೀನ್ ಮಾತಾಡಿ ಬುಕ್ ಮಾಡ್ಕೊಳ್ಳೋ. ದುಡ್ಡು ನಾನ್ ಮಾಡೋದ್ರೇನು ನೀನ್ ಮಾಡೋದ್ರೇನು? ಲಂಡನ್ ಇಂಗ್ಲಿಷ್ ಮೀ? ಲೋ ಮಗ, ನಮ್ 4 ಜನರಲ್ಲಿ ಸುಮಾರು ಇಂಗ್ಲಿಷ್ ಬರೋದ್ ನೀನ್ ಒಬ್ಬಂಗೆ ಕಣೋ. ಬೇರೆ ಯಾರೋ ದುಡ್ಡು ಮಾಡ್ಕೊಳ್ಳೋ ಬದಲು ನೀನೇ ಮಾಡ್ಕೊಳ್ಳೋ. ತಗೊಳೋ, ಮಾತಾಡೋ ಮಾತಾಡೋ. ಹಲೋ ಹಲೋ ಸರ್, ಹಲೋ. ಎಸ್ ಸರ್, ಎಸ್ ಸರ್. ಸರ್ ಕೊಲಂಬಸ್ ಸರ್. ಓಹೋ, ಓಕೆ ಓಕೆ. ಲೈಕ್ ಇದು BMTC ಬಸ್ಸು, KSRTC ಬಸ್ಸು. ಯು ಆರ್ ಫ್ರಮ್ ಕೊಲಂಬಸ್. ಸೂಪರ್ ಸರ್. ಲೇ ಗೊರಿಲ್ಲ, ನೋಡೋ ಇಂಗ್ಲಿಷ್ ಎಷ್ಟು ಸಕ್ಕದ ಮಾತಾಡ್ತಾನೆ ಲೇ. ಓಹೋ, ಆಲ್ ಕರ್ನಾಟಕ ಟೆಂಪಲ್ಸ್ ಸರ್. ಎಸ್ ಸರ್, ಐ ಟೇಕ್ ಯು ಸರ್. ಸರ್ ಯು ನೋ ವರಿ ಸರ್, ಡೋಂಟ್ ವರಿ ಸರ್. ಸರ್ ಐ ವಿಲ್ ಟೆಲ್ ಯು, ಲಿಸನ್ ಸರ್. ಸರ್ ಕೆಂಗೇರಿ ಟು ಶೃಂಗೇರಿ, ಜನ್ಮಸ್ಥಳ ಟು ಧರ್ಮಸ್ಥಳ ಸರ್, ಫುಲ್ ಕರ್ನಾಡು including ಹೊರನಾಡು ಸರ್. ಮೈ ಕಾರ್ ಸೀಟ್ ಬೆಲ್ಟ್ is like black belt, full safety sir. I take you sir, you know worry sir, full safety. Books. What books? Books. Dudu. Sir, money. Okay, 1 minute sir, 1 minute. I talk to my team. Sir, office. Yes, one minute sir. ಓಕೆ. Yes, school. ಏ ಡೀಸೆಲ್ ಬಾಟ ಎಲ್ಲ ಸೇರಿ ಒಂದ್ 50,000 ಹೇಳು. 60K. 60 ಹೇಳು 60. Sir, full all package only 60,000 sir. That's all. Sir, hotel I book sir. 3 star, 5 star, all hotel in Karnataka sir I book. Okay sir, okay. I call you sir. Okay. Yeah, so fix. Ekdama. ನಿಜಮ್ಮ ನೋಡ್ತೇನೆ. ಕೇಳಿಸ್ಕೊಂಡೆ. ನೀನ್ ಇಂಗ್ಲಿಷ್ ಸೂಪರ್ ಆಗೇ ಇತ್ತು. ಮತ್ತೆ ಸೂಪರ್ ಆಗಿ ಹೇಳ್ಬೇಕಲ್ವಾ? ಸೂಪರ್. ನನ್ನ ಮಗ ಜಗೇಶ್ ನನ್ನ ಸಿನಿಮಾ ನೋಡಿ ಕಲ್ತಿರೋ ಇಂಗ್ಲಿಷ್ ಇದು. ಅಣ್ಣವ್ರು ಹೇಳಿದಾನೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಅಯ್ಯೋ ಪಂಚ ಬಾಯಿಗಳಲ್ಲಿ ಪಂಚಮ ವೇದಕ್ಕೆ ಸಮನಾದ ಕನ್ನಡನ ಕೇಳೋದೆ ಪಂಚಾಮೃತ ಕುಡಿದಷ್ಟು ಖುಷಿ ಆಗತ್ತೆ. ಸೂಪರ್. ಸೀತಾ, ಥ್ಯಾಂಕ್ಸ್ ಕಣ. ಇದು ನಿನಗೂ ಶೇರ್ ಕೊಡ್ತೀನಿ. ಲೇ, ನಾನ್ ಕೇಳ್ದೇನೆ ನನ್ಗೆ ಎಷ್ಟೋ ಮಾಡಿದ್ಯಾ. ಈ ದುಡ್ಡು ನೀನೇ ಇಟ್ಕೊಳ್ಳೋ, ಅದನ್ನ ಮೀನಾ ಸಿಸ್ಟರಿಗೆ ಕೊಡು, ಅವರು ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ. ಓ ಕರೆಕ್ಟು. ಲೇ ಮೀನಾ, ನೀನ್ ಯಾವ್ದಕ್ಕೂ ಒಂದು ಅಡ್ವಾನ್ಸ್ ಬೇಕು ಅಂತ ಹೇಳ್ತಾ ಇದ್ದಿಲ್ಲ, ಅದು ನಿನಗೆ ಯೂಸ್ ಆಗುತ್ತೆ. ಸರಿ, ಇವಾಗ ಒಂದು ಅರ್ಜೆಂಟ್ ಆಗಿ ಒಂದು ಕೆಲಸ ಇದೆ, ಗಾಡಿ ಹತ್ರ ನೋಡಿ. ಎಲ್ಲಿಗೆ? ATM ಕಡೆ. ಲೇ, ದುಡ್ಡು ಹಾಕ್ತೀನಿ ಅಂತ ಹೇಳಿದಾರೆ, ಬಾರೆ ಹೋಗೋಣ. ಅಯ್ಯೋ ನೀನು ಅತಿನೇಕ ಸುಂದರಿ. ಆಯ್ತು ಬಾರೋ ಜಗದೇಕ ವೀರ. ಮಗ, ಇವ್ರಿಬ್ರು ನೋಡ್ತಾ ಇದ್ರೆ ನಾನು ಮದ್ವೆ ಆಗ್ಬಿಡೋಣ ಅನಿಸ್ತಿದೆ ಕಣೋ. ಮಿಸ್ಟರ್ ಚೇತವ್ರೆ, ನಾನು ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ. ಈ ಎಕ್ಸ್ಪೈರಿ ಡೇಟ್ ಆಗಿರೋದು ಮಾರ್ಕೆಟ್ ಅಲ್ಲಿ ಇರಲ್ಲ. ಮಾರ್ಕೆಟ್ ಅಲ್ಲಿ ಇರೋದು ಯಾವ್ದು ಎಕ್ಸ್ಪೈರಿ ಡೇಟ್ ಆಗಿರಲ್ಲ. ಯಾಕೆ ಸುಮ್ನೆ ಆಸೆ ಪಡ್ತೀಯ? ನೋಡ್ ಖುಷಿ ಪಡಮ್ಮ. ಲೇ ಮಗನೇ, ಹೊಡೆದಾಕ್ಬಿಡ್ತೀನಿ. ಸುಮ್ನೆ ತಮಾಷೆ ಕೇಳ್ದೆ ಕೊಡ ಬಿಡ. ಇವನೇನೋ ಬಿಂದು ಮಾತನಂ ಕಲಿಸಿದಾತಂ ಗುರು. ಆಹಾ, ಎಂಥ ಅದ್ಭುತವಾದ ಸಾಲು. ಇದನ್ನೆಲ್ಲ ಅನುಭವಿಸೇ ಬರೆದಿದ್ದಾರೆ ಅಂತ ಕಾಣಿಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಇವರೆಲ್ಲ ನನ್ನ ಗುರುಗಳೇ ಆಗೋಗ್ಬಿಟ್ಟಿದ್ದಾರೆ. ಅಕ್ಷರ ಕಲಿಸಿದಾತಂ. ಏನ್ರಿ ಬೋಧಿ ಮರದ ಕೆಳಗ್ ಕೂತು ಬುದ್ಧನ್ ತರ ಆಗ್ಬಿಟ್ಟಿದಿರಲ್ಲ. ಕಾಫಿ ತಗೊಳ್ಳಿ. ಬುದ್ಧು ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಕೂತ್ಕೊಂಡೆ. ಕಾಫಿ ನೀನು? ಯಾಕೆ? ನನ್ನ ಗಂಡಂಗೆ ಏನಾದ್ರು ಕೈಯಲ್ಲಿ ಕಾಫಿ ಕುಡ್ದಿದ್ ನೆನ್ಪೇ ಇಲ್ಲ ಅನ್ಸುತ್ತಲ್ಲ. ಇತ್ತೀಚೆಗಂತೂ ಇರಲಿಲ್ಲ ಕಣೆ. ಹೋಗ್ಲಿ ಬಿಡು, ಪಾಲಿಗೆ ಬಂದದ್ದು ಪಂಚಕಜ್ಜಾಯ ಅನ್ಕೊಂಡೆ ಕುಡಿದು ಬಿಡ್ತೀನಿ. ಚೆನ್ನಾಗಿದೆ ಕಣೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಅಂತ ನಾನೇ ನನ್ನ ಕೈಯಾರ ಮಾಡ್ಕೊಂಡ್ ಬಂದಿದ್ರಿ. ಹೌದೌದೌದೌದು, ಬಿಸಿ ಮಾಡ್ಕೊಂಡ್ ಬಂದಿದ್ ನೀನೆ, ಕಾಫಿ ಮಾಡಿದ್ ಮಾತ್ರ ಮೀನಾನೆ. ಲೆಕ್ಕಕ್ಕೆ ಇಲ್ಲ ಅಲ್ವಾ ನಿಮ್ಗೆ? ಏನೇ ಹಿಂಗನ್ಬಿಟ್ಟೆ, ನೀನು ಲೆಕ್ಕಾಚಾರವನ್ನು ಮೀರಿದ ಪ್ರತಿಭೆ ಕಣೆ. ನೀನ್ ಲೆಕ್ಕಾಚಾರ ಬಿಟ್ಟು ಅನಾಚಾರ, ವಿನಾಚಾರ, ಅಪಪ್ರಚಾರ ಏನ್ ಬೇಕಾದ್ರೂ ಕರ್ಕೋಬಹುದು. ತಾಳಿ ಕಟ್ಟೋರು ನೀವು ಏನೇ ಹೇಳಿದ್ರು ಅದ್ ನನಗೆ ಆಶೀರ್ವಾದ ಇದ್ ಹಾಗೆ ರೀ. ಓಹೋ, ಅಯ್ಯೋ ಪುಸ್ಲಾಯ್ಸಕ್ ಹೇಳಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ದಯವಿಟ್ಟು ನೀವು ನನ್ ಮಾತು ಕೇಳಿ. 3 ಜನಕ್ ಮದುವೆ ಮಾಡಿದ್ದೀರಾ, ಕೈಯಲ್ಲಿದ್ದು ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀರಾ. ಕೇಶವ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಿದ್ದು, ಕೈ ತುಂಬಾ ಸಂಬಳ ಬರ್ತಿತ್ತು. ಧಾರಾಳವಾಗಿ ಖರ್ಚು ಮಾಡ್ತಾರ ಬಿಡಿ. ಅಡ್ಡೇಟ್ ಮೇಲೆ ಗುಡ್ಡೇಟ್ ತರ 1 ಲಕ್ಷ ಬೇಕು ಅಂತ ಹೇಳ್ಬಿಟ್ರು.
ನೀವು ಸರಿ ಅಂತ ಹೇಳ್ಬಿಟ್ರಲ್ಲ, ಇದೆಲ್ಲ ಸರಿನಾ? ಅವನು ದುಡ್ಡು ಕೇಳಲಿಲ್ಲ ಅಂದ್ರು ಆ ಮಗುಗೆ ನಾನೇ ನನ್ನ ಕೈಯಾರೆ ಏನಾರು ಒಂದು ಒಡವೆ ಮಾಡಿಸ್ಕೊಡ್ತಿದ್ದೆ. ಒಡವೆನೋ? ಅಯ್ಯೋ, ಒಡವೆನೋ ಅಂತ ಬಾಯಿ ಬಿಡ್ಬೇಡ್ವೆ. ಯೋಚನೆ ಮಾಡು, ಮನೋಜನ್ನ ಓದ್ಸಕ್ಕೆ ಅಂತ ನಮ್ಮ ಹತ್ರ ದುಡ್ಡು ಇಲ್ದೇ ಇದ್ದಾಗ ನೀನು ಒಡವೆ ತಗೊಂಡು ಅಡ ಇಡೋಕೆ ಹೋಗಿದ್ದಲ್ಲ, ಆಗ ಒಡವೆನ ಅಡ ಇಡೋದು ಬೇಡ ಅಂತ ತಡೆದು ದುಡ್ಡು ಕೊಟ್ಟವನು ಅವನು ಕಣೆ. ಅಂತಹ ಸ್ನೇಹ ಕಣೆ ನಂದು. ಅಂಥವ್ರ ಮಗಳ ಮದುವೆಗೆ ನಾನ್ ಖರ್ಚು ಮಾಡಬಾರ್ದ ಹೇಳು? ಏನು ಬೇಕಾಗಿಲ್ಲ, ನಮ್ಮ ಮನೇಲಿ ಏನ್ ತುಂಬಿ ತುಳುಕ್ತಾ ಇಲ್ಲ ಎಲ್ರಿಗೂ ದಾನ ಮಾಡಕ್ಕೆ. ಓ ಓ ಹಂಗೆಲ್ಲ ಏನಿಲ್ಲ. ನಮ್ಮ ಅಪ್ಪನ ಕಮಿಟ್ಮೆಂಟ್ ಅಂತಂದ್ರೆ ಅಗ್ರಿಮೆಂಟ್ ತರ ನೋಡೋರು. 3 ಜನಕ್ಕೆ ಉಂಡೆ ಬೆಲ್ಲ ಕೊಡ್ತಿದ್ರೆ ತವ್ರ ಮನೆಗೆ ತೆಂಗಿನ ನಾರು ಉಳಿಯೆಲ್ಲ ತಿಳ್ಕೊಳ್ಳಿ. ಪುಣ್ಯಶ್ಚ ಫಲಂ ಇಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವ, ಪಾಪಶ್ಚ ಫಲಂ ನೆಚ್ಛಂತಿ ಪಾಪಂ ಕುರುವಂತಿ ಯತ್ತತಃ. ಅಲ್ಲ, ಏನೇನೋ ಹೇಳ್ತಿರಲ್ರಿ ನೀವು. ಏನೇನೋ ಅಲ್ಲ ಕಣೆ, ನಿನಗೆ ಹೇಳ್ತಿರೋದು. ನನಗ ಮನುಷ್ಯನಿಗೆ ಪುಣ್ಯ ಪಡ್ಕೊಳ್ಳೋ ಆಸೆ, ಆದ್ರೆ ಸತ್ಕಾರ್ಯಗಳನ್ನ ಮಾಡೋ ಆಸೆ ಇಲ್ಲ. ಪಾಪದ ಮೇಲೆ ವಿಪರೀತ ಭಯ, ಆದ್ರೆ ಮಾಡೋದೆಲ್ಲ ಅನಾಚಾರವೇ. ತಿಳ್ಕೊಳೆ ಮತ್ತೆ ಹಿನ್ನಳೆ, ಸ್ವಲ್ಪ ತಿಳ್ಕೋ. ಇಂಥ ದಾನ ಧರ್ಮಗಳ ಕಣೆ 3 ಜನ ಮಕ್ಕಳು ನಮ್ ಜೊತೆನೆ ಇರುವಾಗ ಮಾಡಿರೋದು. ಇಂಥ ಪುಣ್ಯಗಳ ಕಣೆ ಹೋಗಿದ್ದಿದ್ದ ಮಗನ ಕಣ್ಣನ್ನ ತಿರ್ಗಾ ಬರೋ ಹಾಗೆ ಮಾಡಿದ್ದು. ದಿನ ತಿನ್ನೋ ದಿನಸಿನ ದಾನ ಮಾಡು ಅಂತ ಹೇಳ್ತಾ ಇಲ್ಲ, ಒಂದ್ ಹೊತ್ತು ಯಾರಿಗಾದ್ರೂ 1-2 ತುತ್ತು ಕೊಡ್ಬೋದಲ್ವಾ? ಭಗವಂತ ಅದಕ್ಕೇನಾದ್ರೂ ಕೈ ಕಟ್ಟಿ ಹಾಕಿದಾನ ಹೇಳು? ಹೋಗಳೋದು ನನ್ನ ಕರ್ತವ್ಯ, ಬೊಗಳಿದೀನಿ. ಕೇಳೋದು ಬಿಡೋದು ನಿಮ್ಮಿಷ್ಟ. ಚೆನ್ನಾಗಿ ಬೊಗಳತ್ಯ. ಅಪ್ಪಯ್ಯ, ನೀನು ಮಾಡಿದ ದಾನದಿಂದ ಇವತ್ತು ನನಗೂ ಒಂದು ಲಾಟ್ರಿ ಹೊಡೆದಿದೆ. ಏನೇ ಅದು? ಲಂಡನ್ ಇಂದ ಬಂದವರು ನನ್ನ ಗಾಡಿನ 1 ವಾರಕ್ಕೆ ಬುಕ್ ಮಾಡ್ಕೊಂಡಿದ್ದಾರಪ್ಪ. 60,000 ಪೇಮೆಂಟು. 1 ವಾರ ಫುಲ್ಲು ಬಿಂದಾಸು. ರಾತ್ರಿ ಹಂಗೆಲ್ಲ ಓಡಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಕ್ಕಂದ. ಹಗಲು ಮಾತ್ರನೇ, ರಾತ್ರಿ ಹೊತ್ತು ಯಾವ ದೇವಸ್ಥಾನ ತೆಗ್ದಿರತ್ತೆ? ಇಷ್ಟು ದಿನ ಕಾರ್ನ ಶೆಡ್ ಅಲ್ಲಿ ನಿಲ್ಲಿಸ್ತಾ ಇದ್ದೆ, ಈಗ ಕಾರೇ ಶೆಡ್ ಆಗಿ ಹೋಗ್ತಾ ಇದೆ ಅಷ್ಟೇ. ನನ್ನ ಬಟ್ಟೆಗಳೆಲ್ಲ ಹೋಗ್ದಿರೋದು ಬ್ಯಾಗಲ್ಲಿ ತುರ್ಕೊಂಡು ಬಂದ್ಬಿಡೆ ಹೋಗಿ. ನಿನ್ ಹೆಂಡತಿ ಕಾಲ್ಗುಣ ಕಣ. ದಿನಾಭಿವೃದ್ಧಿ ರಸ್ತು ನಮಗೆ ದಿನೇ ದಿನೇ ಏಳಿಗೆಗೆ ಬರ್ತಾ ಇದಕ್ಕಂದ. ಹಲೋ, ಹೇಳು ಮನುಜ. ಹೇಳ ಮಮ್ಮಿ. ಹೇಳಪ್ಪ, ನೀನ್ ಹೇಳು. ಹೋಗು, ನನ್ ಬಟ್ಟೆ ತಗೊಂಡ್ ಹೋಗು. ಅದೇನಿಲ್ಲಪ್ಪ, ದಿನೇ ದಿನೇ ನೀನು ಬೆಳೆದು ಒಳ್ಳೆ ಏಳಿಗೆ ಆಗ್ತಾ ಇದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಸಕ್ಕರೆ ನೋಡಲಿ ಮನೆಜ ಅಂತ ಹೇಳ್ಕೊಂಡು ಓಡಾಬಿಟ್ರು. ಅಪ್ಪ ಒಂದ್ ಮಾತು ಹೇಳಯ್ಯ, ನಿನಗೂ ಒಳ್ಳೆ ಹೆಂಡತಿ ಸಿಗ್ಬೇಕಾಗಿತ್ತಪ್ಪ. ಹೆಂಡತಿಯಾಗಿ ಶಾಂತಿ ಒಳ್ಳೆ ಕಣಯ್ಯ, ಆದ್ರೆ ಅಮ್ಮನಾಗಿ ಅತ್ತಿಯಾಗಿ ಒಳ್ಳೆಯವಳ ಅಷ್ಟೇ. ಅಕಸ್ಮಾತ್ ಸಕ್ಕರೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯವರಾಗಿ ಹೋಗಿದ್ರೆ, ನಾನು ಇಷ್ಟೊತ್ತಿಗೆ ಯಾವ್ದಾದ್ರು ತೀರ್ಥಕ್ಷೇತ್ರ ಕಡೆ ಹೋಗಿ ರಾಮ ಕೃಷ್ಣ ಅಂತ ಮುಕ್ತಿ ಮಾರ್ಗದಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇದೆ ಅಷ್ಟೇ. ಏನ್ ಮಾಡ್ಲಿ, ಆ ಅದೃಷ್ಟ ಒಂದು ನಾನು ಕೇಳ್ಕೊಂಡ್ ಬರ್ಲಿಲ್ಲ. ನೀನ್ ಅದೃಷ್ಟವಂತ ಕಣಯ್ಯ. ಆಕೆ ಬ್ಯಾಗ್ ಹಿಡ್ಕೊಂಡ್ಬಂದು ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರೆ ನಿನಗೆ ಯಾವ ಕಷ್ಟನೂ ಬರಲ್ಲ ಕಣೆ. ಅಯ್ಯೋ ಅದ್ ಹಂಗಲ್ಲಪ್ಪ, ಕಳ್ಸೋವಾಗ್ಲೇ ನಮ್ಮನ್ನ ಕಳ್ಸ್ಕೊಟ್ಬಿಟ್ರೆ ಒಂದು ದೊಡ್ಡ ಸಮಸ್ಯೆ ಕಳ್ಸ್ಕೊಟ್ಬಿಟ್ಟಂಗೆ. ಅರ್ಥ ಆಯ್ತಾ ಹೇಳಿದ್ದು? ಬೇರೆ ದೊಡ್ಡ ಸಮಸ್ಯೆಗಳು ಅನ್ಸೋದೇ ಇಲ್ಲ ಅಂತ ಹೆಂಡತಿಗಿಂತ ದೊಡ್ಡ ಸಮಸ್ಯೆ ಇಲ್ಲೋ ಅಂತೆ. ಯಾವನೇ ಕೇಳಿಸ್ಕೊಂಡ್ಬಿಟ್ಯಾ ಕಳ್ಳಿ? ನನ್ ಬರ್ತಾ ಇರೋದ್ ನೋಡಿ ನನ್ನ ರೇಗ್ಸಕ್ಕೆ ಅಂತ ಅಲ್ವಾ ನೀ ಮಾತು ಹೇಳಿದ್ದು? ಹಾಕಮ್ಮ ಇನ್ನೊಂದೇ ಹಾಕಮ್ಮ. ನನ್ ಕೈಲಂತೂ ಹೊಡಿಯಕ್ಕಾಗಿಲ್ಲ, ನೀನಾದ್ರೂ ಚೆನ್ನಾಗಿ ಅವಳು ಹೊಡಿಯೋದಂದ್ರೆ ನೀನ್ ಬೇರೆ ಹಾಕೊಡ್ತೀನಿ. ಅಯ್ಯೋ ಶಿವ ಗೋವಿಂದ. ನಾವು ಅಷ್ಟು ಇರಪ್ಪ, 1 ವಾರ ಇರೋದಿನ ನಾನು ಹೋಗಿ ಬರ್ತೀನಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ದೀರ್ಘಾಯುಷ್ ಮಾಡ್ಬೇಕಂದ. ಒಳ್ಳೇದಾಗ್ಲಿ, ಹೋಗಿದ್ ಬಾ ಆರಾಮಾಗಿ. ಏನು 1 ವಾರ ಗೊತ್ತು ಏನಿಲ್ವೇ ಅಂದ್ರೆ? ಅಯ್ಯೋ ರೀ ಅಂದ್ರು ಅಷ್ಟೇ, ಹಿರೀರಿ ಅಂದ್ರು ಅಷ್ಟೇ, ಸಾರಿ ಅಂದ್ರು ಅಷ್ಟೇ. ಉಮ್ಮಚ್ಚ ಕೊಡ್ಬೇಕು ಅಂದಾಗ ಸೈಲೆಂಟ್ ಬಂದು ಕೊಟ್ಬಿಡ್ಬೇಕು ಅಟಯ್ಯ. ಇಲ್ಲಿ ಬಾ ಕೊಡು. ಅಪ್ಪ ಹೋದ್ರು, ಯಾರಿಲ್ಲ ಇಲ್ಲಿ ಕೊಡೆ. ಏನಾಯ್ತು ಅನ್ನೋದು ಅರ್ಥ ಆಗೋದಿಲ್ಲ ನಿನಗೆ. ಏನ್ ಅನ್ಕೊಂಡಿದ್ಯಾ? ಕೊಡು ಅಂತ ಅನ್ಸುತ್ತೆ ಹೇಳಿದ್ರು, ಕೊಡಕ್ಕಲ್ಲ ನಿನ್ಗೆ? ಆ ಕಡೆ ಸೋತ ಈ ಕಡೆಗೆ ಬರ್ತೀನಿ. ಅಬ್ಬಾ ಸಾಕಾಯ್ತು. ನನಗ್ ಕೊಟ್ಬಿಟ್ರಿ, ನಿಮಗ್ ಬೇಡ್ವಾ? ತತ್ತಾರೆ ದಿಮ್ಮಿ ತತ್ತಾರೆ, ಕೇಳ್ತೀನಿ ಕೊಡ್ಬಾರ. ಸೂರ್ಯ ನೀನೇ ಅದೃಷ್ಟ ಅಂತ ಕಣೋ, ನೀನೇ ಅದೃಷ್ಟವಂತ. ಅಯ್ಯೋ ಅದೇ ಹೆಂಡತಿ. ಥ್ಯಾಂಕ್ಸ್ ಕಣೆ. ಬರ್ಲೆ? ಹುಷಾರು. ಆಯ್ತು ಕಣೆ, ಅಲ್ದು ಯಾಕೋ ವೀಕ್ ಆಗೋಯ್ತು. ಬರ್ತೀನಿ, ಬಾಯ್.
ಹುಷಾರು. ಹ್ಞೂನಮ್ಮ, ಆಯ್ತು, ಮಾಡ್ತಾನೆ ಇರ್ತೀನಿ. ಫೋನ್ ಮಾಡ್ತೀರಿ ಆಗಾಗ? ಮಾಡ್ತೀನಿ ಕಣೆ, ಬಾರೆ ಕಾರ್ ತನಕ ಏನ್ ಇಲ್ಲೇ ಟಾಟಾ ಹೇಳ್ತೀಯಾ? ಬಾ. ಅಮ್ಮ ಚಳಿ ಹೋಗ್ತಿದೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳಪ್ಪ, ಇದೆಲ್ಲ ನಿನಗೋಸ್ಕರ ತಾನೇ ಮಾಡ್ತಿರೋದು ಅಲ್ವಾ? ಎಲ್ಲಿ ಬಾ, ಇಲ್ಲಿ ಬಂದು ಹಂಗೆಲ್ಲ ಅನ್ಬಾರ್ದು. ಏ ಸುಮ್ಮನೆ ಏನೋ ಬರ್ಪ, ನೀನ್ ಬಾ ಕಡೆ. ಮಲ್ಕೊ ಬೇಗ 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 ಮಾಡ. ಉರ್ಲಪ್ಪ ಉರ್ಲು, ಶುರು ಮಾಡ್ಕೊ. ಅಯ್ಯೋ ನೀನ್ ಬೇರೆ, ನೀನ್ ಉರ್ಲೆ. ಶುರು ಮಾಡ, ಮಾಡ್ಕೊ ಬೇಗ. ಉರ್ಲಿ ಉರ್ಲಿ ಉರ್ಲಿ. ಮನೋಜ ಚೆನ್ನಾಗಿ ಬೇಡ್ಕೋ. ಹಲೋ ಸರ್, ಸೂರ್ಯ ಸರ್, ಡ್ರೈವರ್ ಸೂರ್ಯ ಸರ್. ಯು ರೆಂಟ್ ಕಾರ್ ಸರ್, ಡ್ರೈವರ್. ಐ ಔಟ್ಸೈಡ್ ವೇಟಿಂಗ್ ಸರ್, ವೇಟಿಂಗ್. ಸರ್ ಯು ವೇರ್ ಯು ಇನ್ಸೈಡ್ ಟೆಂಪಲ್? ಓ ಓಕೆ ಸರ್, ಐ ಕಮ್ ಇನ್ಸೈಡ್, ಐ ಕಮ್ ಸರ್. ನೋ, ಯು ಕಮ್ ಔಟ್ಸೈಡ್. ಓ ಓಕೆ ಸರ್, ಓಕೆ, ಐ ವೇಟಿಂಗ್ ಸರ್. ಹೌ ಮಚ್ ಟೈಮ್? ಹಾಫ್ ಅನ್ ಅವರ್? ಓಕೆ 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 ಸರ್, ಓಕೆ. ಐ ವೇಟಿಂಗ್ ಸರ್, ಹಿಯರ್ ಓನ್ಲಿ. ಅಪ್ಪ ಯಾವ ಸೀಮೆ ಇಂಗ್ಲಿಷ್ ಅಪ್ಪ ಇದು ಗುರುವೇ. ಅಯ್ಯೋ, ಸುಂದರ ಸುಮಧುರ ಸುಮನೋಹರ ಸುಲಲಿತ ಸುಲಿಖಿತ ಕನ್ನಡದ ಮುಂದೆ ಇದು ಕಣ್ ಬಿಟ್ಕೊಂಡು ನೋಡ್ಕೊಂಡು ನಿಂತ್ಕೋಬೇಕು ಅಷ್ಟೇ. ನಮಗೆ ಬೇರೆ ವಿಧಿ ಇಲ್ಲ. ಏನ್ ಮಾಡೋದು? ಕೂಳ್ಗೋಸ್ಕರ ಇಂಥ ಜನಕ್ಕೆ ಕಾಳು ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ. ಏನು ಮಾಡಕ್ಕಾಗಲ್ಲ. ನಮ್ ಬಾಳ್ವೆಗ 1 ಡಜನ್ ಅದನ್ನಾಕ. ಎಷ್ಟು ಬೇರೆ ನೆರಳಿಲ್ಲ ಕಾರ್ ಪಾರ್ಕ್ ಮಾಡಕ್ಕೆ. ಇನ್ನೇನ್ ಮಾಡೋ, ಟೈಮ್ ಪಾಸ್ ಅದೇ ರೀಲ್ಸ್, ಮೊಬೈಲ್ ನೋಡ್ಕೊಂಡು ಬಿದ್ದಿರೋದು. ಮನೋಜ ಯಾಕೋ ನಿಲ್ಲಿಸ್ಬಿಟ್ಟೆ? ಆಗಲ್ಲಮ್ಮ, ಹೇಗಿದ್ರು ಇವತ್ತು ಸ್ವಲ್ಪ ಹರಕೆ ತೀರಿಸಿದೀವಲ್ಲ, ಮಿಕ್ಕಿದ ಹರಕೆನ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾಳೆ ಸ್ವಲ್ಪ ನಾಡಿ ಸ್ವಲ್ಪ ಹಂಗೆ ತೀರಿಸ್ಕೊಂಡು ಹೋಗ್ಬಿಡೋಣ ಬಿಡು. ಓ ಮನೋಜ, ದೇವ್ರ ಕರಿಕಾಗೆಲ್ಲ ಮಾತಾಡ್ಬಾರ್ದು ಗೊತ್ತಾ? ಅನ್ಕೊಂಡ್ರೆ ಅವತ್ತೇ ಮಾಡಿ ಮುಗಿಸ್ಬಿಡ್ಬೇಕು ಕಣೋ. ಓ ಮುಗಿಸ್ಬಿಡ್ಬೇಕು. ಹರಕೆ ಓದ್ಕೊಂಡಿರೋದು ನೀನು, ತೀರಿಸೋದು ನಾನಾ? ಅಪ್ಪ ಮನೋಜಪ್ಪ, ನೀನು ಇವಾಗ, ನಾನು ದೊಡ್ಡದಾಗ ಅರ್ಸ್ಕೊಂಡ್ ಕೂತಿದ್ದೀನಿ. ದಸರಾ ಹಬ್ಬದ ದಿನ, ಅದು ಆ ಕೇಶವನ್ ಮಗಳು ಮದ್ವೆ ದಿನಾನೇ ಅರ್ಸ್ಕೊಂಡಿದ್ದೀನಿ. ಓ ಪಾಪ ಮಾ, ನನಗೋಸ್ಕರ ನೀನು ತುಂಬಾ ಕಷ್ಟ ಪಡ್ತಿದ್ಯಾ ಅಲ್ವಾ? ನಿನ್ಗೋಸ್ಕರ, ರೋಹಿಣಿಗೋಸ್ಕರ. ಮನೋಜ, ಈ ದೇವ್ರು ತುಂಬಾ ಶಕ್ತಿವಂತ ದೇವ್ರು ಕಣೋ. ಈ ದೇವ್ರ ಮುಂದೆ ಕಳ್ಳಾಟ ಎಲ್ಲ ನಡೆಯಲ್ಲ. ನಿನಗೆ ಯಾರೆಲ್ಲ ಮೋಸ ಮಾಡಿದಾರೋ ಅವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ಬಿಡ್ತಾರೆ. ಈ ದೇವ್ರು ನೋಡ್ತಾ ಇರು, ಚೆನ್ನಾಗ್ ಬೇಡ್ಕೊಳಪ್ಪ. ನನಗೆಲ್ಲ ಯಾರ್ಯಾರು ಮೋಸ ಮಾಡಿದಾರೋ ಎಲ್ರಿಗೂ ಒಂದ್ ಗತಿ ಕಳಿಸ್ಕೊಡಪ್ಪ. ಪುಡ್ಲಪ್ಪ, ಇನ್ನು ಸ್ವಲ್ಪ ಹೊತ್ತೆ ಮುಗಿದೋಗುತ್ತೆ. ಬಂದ ಅಷ್ಟೇ ದೂರ. ಶುರು ಮಾಡ್ಕೊ, ನೀನು ಶುರು ಮಾಡ್ಕೊ. ಓಂ ಶಕ್ತಿ ಪರಾಶಕ್ತಿ. ಉರ್ಲಪ್ಪ. ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದನ್ನ ಈಸ್ಕೊಂಡೋಗೋಣ ಅಂತ ಬಂದೆ. ಏನು ಬ್ಯಾಲೆನ್ಸ್ ಅಮೌಂಟಾ? ಹೌದು ಸರ್, ನೀವು ಅಡ್ವಾನ್ಸ್ ಅಂತ 25,000 ಅಷ್ಟೇ ಕೊಟ್ಟಿದ್ದು. ಬಾಕಿ ಇನ್ನು 1,75,000 ಕೊಡ್ಬೇಕು. ಅವತ್ತೇ ಎಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿದ್ನಲ್ಲ ನಿನಗೆ. ಫುಲ್ ಅಮೌಂಟ್ ತಗೊಂಡಿದ್ಯಾ ಅಂತ ನೀನೇ ಅಗ್ರಿಮೆಂಟ್ ಸೈನ್ ಹಾಕಿ ಇವಾಗ ಅಡ್ವಾನ್ಸ್ ಮಾತ್ರ ತಗೊಂಡಿರೋದು ಅಂತ ಮಾತಾಡ್ತಿದ್ಯಾ. ನೋಡ್ರಿ ನೀವೇ ನೋಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಹೇಳ್ಬಿಡು, ಒಳಗಾಕಿ ಚೆನ್ನಾಗಿ ಬೆಂಡ್ ಎತ್ತು ಬಿಡ್ತಾರೆ ನಿನ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.